ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 29. ಪ್ರಾರ್ಥನಾಗಿ ಈ ವಿಷಯ ಹೇಳಿದ್ರೆ ಏನಾಗುತ್ತೆ, ನಾನು ಹೇಳ್ತೀನಿ ಎಂದ ರಾಗಿಣಿ ಮುಂದುವರೆಸಿ. ಅದು ನಾನು ಮಾತಾಡೋದು ಕಲ್ತು ಶುರುವಿನಲ್ಲಿ ಸಂದೀಪಣ್ಣ ಅಂತ ಹೇಳೋಕೆ ಬರದೆ ಈ ಪಣ್ಣ ಅಂತ ಹೇಳ್ತಿದ್ನಂತೆ. ನಾನು ಪ್ರೈಮರಿ ಸ್ಕೂಲ್ ಮುಗಿಯೋ ತನಕನೂ ಹಾಗೆ ಕರಿತಿದ್ದೆ. ಆಮೇಲೆ ಹೈಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಅವನಿಗೆ ರೇಗ್ಸೋಕೆ ಶುರು ಮಾಡಿದ್ರು. ಇವನು ಯಾರಿಗೋ ಸರಿಯಾಗಿ ಹೊಡೆದು ದೊಡ್ಡ ಗಲಾಟೆನೇ ಮಾಡಿದ್ದ. ಅದಾದಮೇಲೆ ಚಿಕ್ಕಪ್ಪ ಸ್ಕೂಲ್ಗೆ ಹೋಗಿ ಮಾತಾಡೋ ಪರಿಸ್ಥಿತಿ ಎಲ್ಲ ಬಂದಿತ್ತು. ಇಷ್ಟೆಲ್ಲ ಕಥೆ ಆಗಿದೆ ಎಂದಳು ರಾಗಿಣಿ. ಇದನ್ನೆಲ್ಲ ಕೇಳಿ ಸಂದೀಪ್ ಹೀಗೆಲ್ಲ ಮಾಡಿರಬಹುದು ಎಂದು ಪ್ರಾರ್ಥನಾ ನಗುತ್ತಿದ್ದನ್ನು ಕಂಡು, ಅದೆಲ್ಲ ಹಳೆ ಕತೆ, ಚಿಕ್ಕವನಿದ್ದಾಗ ಆಗಿದ್ದು. ಅಷ್ಟಕ್ಕೂ ಅವರು ಇನ್ನೂ ಏನೇನೋ ಹೇಳಿ ರೇಗಿಸಿದ್ರು. ಅದಕ್ಕೆ ನಂಗೆ ಕೋಪ ಬಂದು ಹೊಡೆದಿದ್ದೆ, ಸುಮ್ಮನೆ ಅಲ್ಲ. ಆದರೆ ಅದನ್ನು ನೆನೆಸ್ಕೊಂಡ್ರೆ ನನಗೂ ಈಗ ನಗು ಬರ್ತಿದೆ ಎನ್ನುತ್ತಾ ಮತ್ತೆ ಮಾತು ಮುಂದುವರಿಸಿ, ಅಲ್ಲ, ನಾನು ಶಾಕುಂತಲಾಗೂ ಹೀಗೇನೆ ಎಷ್ಟು ರೇಗಿಸ್ತೀನಲ್ವಾ, ಅವಳಿಗೂ ಪಾಪ ಎಷ್ಟು ಸಿಟ್ಟು ಬರುತ್ತೇನೋ. ಆದರೂ ಅವಳು ಕೋಪ ಮಾಡ್ಕೊಂಡು ಬೈತಾಳಲ್ವಾ, ಅವಾಗೇನೋ ಒಂಥರ ಖುಷಿ. ಆದರೆ ಇತ್ತೀಚೆಗೆ ಹಳೆ ಶಾಕುಂತಲ ಎಲ್ಲೋ ಕಳೆದು ಹೋಗಿದ್ದಾಳೆ, ಅವಾಗಲೇ ಎಷ್ಟು ಚೆನ್ನಾಗಿತ್ತು ಎನ್ನುತ್ತಾ ಸಂದೀಪ್ ಮುಗುಳ್ನಗುತ್ತಾ ತನ್ನ ಲೋಕದಲ್ಲಿ ಕಳೆದು ಹೋಗಿದ್ದರೆ ರಾಗಿಣಿ ಮತ್ತು ಪ್ರಾರ್ಥನಾ ಶಾಕು ಲೋಕದಿಂದ ಹೊರಗೆ ಬಾ ಎಂದು ಒಟ್ಟಿಗೆ ಎಚ್ಚರಿಸಿದ್ದರು. ಅಣ್ಣ, ಇಲ್ಲಿ ಶಾಕುಂತಲ ಎಲ್ಲಿಂದ ಬಂದ್ಲು? ನೀವಿಬ್ರು ಯಾವಾಗ ನೋಡಿದ್ರು ಜಗಳ ಆಡ್ತಾ ಇರ್ತೀರ, ಆದರೆ ಯಾರು ಸಿಕ್ಕಿದ್ರು ಇಬ್ಬರು ಒಬ್ಬರ ಬಗ್ಗೆ ಒಬ್ಬರು ವಿಚಾರಿಸ್ತೀರ. ನಿನ್ನೆ ಮತ್ತೆ ಶಾಕು ಸಿಕ್ಕಿದ್ಲು ನನಗೆ. ನಿನ್ನ ಮತ್ತೆ ಪ್ರಾರ್ಥನಾ ಬಗ್ಗೆ ತುಂಬಾ ಕೇಳಿದ್ಲು ಎಂದಳು ರಾಗಿಣಿ. ಇದು ಎರಡನೇ ಬಾರಿ ಸಂದೀಪ್ ಶಕುಂತಲಾಳ ಬಗ್ಗೆ ಯೋಚಿಸುತ್ತಾ ಯಾವುದೋ ಲೋಕಕ್ಕೆ ಹೋಗಿದ್ದನ್ನು ಪ್ರಾರ್ಥನಾ ಗಮನಿಸಿದ್ದಳು. ಏನು, ಶಾಕು ಸಿಕ್ಕಿದ್ಲಾ? ಎಲ್ಲಿ? ಏನೋ ಎಮರ್ಜೆನ್ಸಿ ಕೆಲಸ ಅಂತ ಹೋಗಿದ್ಲು ಮತ್ತೆ ಎಂದ ಸಂದೀಪ್. ರಾಗಿಣಿ ನಡೆದ ವಿಷಯವನ್ನೆಲ್ಲ ಹೇಳಿದಳು. ನೀವಿಬ್ರು ಏನು ಮಾತಾಡ್ತಿದ್ದೀರಾ ಅಂತ ನನಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ. ಆದರೆ ನಿಮ್ಮಿಬ್ಬರ ಜೊತೆ ಇದ್ದರೆ ಸಮಯ ಕಳೆದಿದ್ದೆ ಗೊತ್ತಾಗಲ್ಲ. ಮತ್ತು ಸುತ್ತಮುತ್ತ ಎಲ್ಲ ಪಾಸಿಟಿವ್ ವೈಬ್ಸ್ ಇರುತ್ತೆ. ನಿಜವಾಗ್ಲೂ ನಾನು ಎಷ್ಟೋ ದಿನ ಆದಮೇಲೆ ರಿಲ್ಯಾಕ್ಸ್ ಆಗಿ ನಗ್ತಾ ತಮಾಷೆಯಾಗಿ ಮಾತಾಡ್ತಾ ಇರೋದು. ಇಲ್ಲಾಂದರೆ ಬರೀ ಬೇಡದೇ ಇರೋ ಯೋಚನೆ, ಆಫೀಸ್ ಕೆಲಸ ಅಂತೂ ಕೇಳೋದೇ ಬೇಡ, ಅಷ್ಟು ಒತ್ತಡ, ಅದರಲ್ಲೇ ಮುಳುಗಿರ್ತಿದ್ದೆ ಎಂದಳು ಪ್ರಾರ್ಥನಾ. ಅಷ್ಟರಲ್ಲಿ ವಾಚ್ ನೋಡಿದ ಸಂದೀಪ್, ಸರಿ, ತುಂಬ ಲೇಟ್ ಆಯಿತು, ನಾವಿನ್ನು ಹೊರಡೋಣ. ಚಿನ್ಕುಳಿ, ನಾಳೆ ಮಧ್ಯಾಹ್ನ ಬಂದು ಕರ್ಕೊಂಡು ಹೋಗ್ತೀನಿ ನಿನ್ನ. ಪ್ರಾರ್ಥನಾ, ಪ್ರಸಾದ್ ಮನೆ ಅಡ್ರೆಸ್ ನಂಗೆ ವಾಟ್ಸಪ್ ಮಾಡು ಎಂದು ಸಂದೀಪ್ ರಾಗಿಣಿ ಇಬ್ಬರು ಹೊರಡಲು ಸಿದ್ಧರಾದಾಗ, ರಾಗಿಣಿ, ಒಂದು ವಿಷಯ, ನೀನು ಅಮೇರಿಕದಿಂದ ಬಂದು ತುಂಬ ದಿನ ಆಯ್ತಲ್ವಾ? ಎಷ್ಟು ದಿನ ರಜೆ ತಗೊಂಡಿದ್ಯಾ? ಅಥವಾ ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆಯಾ ನಿನಗೆ ಕೇಳಿದ್ದಳು ಪ್ರಾರ್ಥನಾ. ರಾಗಿಣಿ ಅವರಿಬ್ಬರ ಮುಖವನ್ನು ಒಂದು ಕ್ಷಣ ನೋಡಿ, ಅದು ಏನಂದರೆ, ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ. ನಂಗೆ ಗೊತ್ತು ನಾನು ಈ ಥರ ಮಾಡಿದ್ದು ನಿಮಗಿಬ್ಬರಿಗೂ ಸರಿ ಅನಿಸಲ್ಲ ಅಂತ. ಆದರೆ ನಂಗೆ ಯಾಕೋ ಇಲ್ಲಿ ಮಾಡ್ತಾ ಇರೋ ಕೆಲಸ ತುಂಬ ಮುಖ್ಯ ಅಂತ ಅನಿಸ್ತು ಎಂದಳು ರಾಗಿಣಿ. ಅಲ್ಲ ರಾಗಿಣಿ, ನನಗೋಸ್ಕರ ನೀನು ಕೆಲಸ ಎಲ್ಲ ಬಿಟ್ಯಾ? ಇದು ತಪ್ಪು ತಾನೇ? ಇಲ್ಲಿ ಹೇಗೋ ಆಗ್ತಿತ್ತು, ನಂಗೆ ತುಂಬ ಬೇಜಾರಲ್ಲ, ಕೋಪ ಬರ್ತಿದೆ ನಿನ್ನ ಮೇಲೆ ಎಂದಳು ಪ್ರಾರ್ಥನಾ. ಅಯ್ಯೋ, ಮತ್ತೆ ಹಳೆ ಮೂಡಿಗೆ ಹೋಗೋದು ಬೇಡ ಪ್ರಾರ್ಥನಾ. ನನಗೂ 2 ವರ್ಷದಿಂದ ಅಲ್ಲೇ ಇದ್ದು ಆ ಕೆಲಸ ಬೇಜಾರಾಗ್ತಾ ಇತ್ತು. ಹೇಗೂ ನಾನು ಇನ್ನೊಂದು 3-4 ತಿಂಗಳಲ್ಲಿ ಬೇರೆ ಕೆಲಸ ಹುಡ್ಕೋ ಯೋಚನೆಯಲ್ಲಿದ್ದೆ. ಅದಕ್ಕೂ ಮೊದಲೇ ರಾಜೀನಾಮೆ ಕೊಟ್ಟೆ ಅಷ್ಟೆ. ಅದೆಲ್ಲ ಬಿಡು. ಈಗ ನಮ್ಮ ದೇಶನ ಬಿಟ್ಟು ಅಷ್ಟೊಂದು ದೂರ ಇದ್ದಾಗ ಇಲ್ಲಿಯ ಎಲ್ಲನೂ ಮಿಸ್ ಮಾಡ್ಕೊಳ್ತೀವಿ. ಅದಕ್ಕೆ ನಾನು ಇಲ್ಲಿರೋಷ್ಟು ದಿನ ನಿಮ್ಮ ಜೊತೆಗೆ ಖುಷಿಯಾಗಿ ಸಮಯ ಕಳೆಯಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಮಧ್ಯದಲ್ಲಿ ಒಮ್ಮೆ ಹೋಗಿ ಬರಬೇಕಾಗುತ್ತೇನೋ, ಅದು ಪ್ರೊಸೀಜರ್ ಎಲ್ಲ ಏನು ಅಂತ ಕೇಳಬೇಕು, ಮುಂದೆ ನೋಡೋಣ ಎಂದಳು ರಾಗಿಣಿ. ಒಮ್ಮೆಲೆ ಪ್ರಾರ್ಥನಾ ರಾಗಿಣಿಯನ್ನು ಅಪ್ಪಿಕೊಂಡಿದ್ದಳು. ಸಂದೀಪ್ ಇಬ್ಬರನ್ನು ನೋಡಿ ಇವರ ಈ ಗೆಳೆತನ ಯಾವಾಗಲೂ ಹೀಗೇ ಇರಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಖುಷಿಪಟ್ಟಿದ್ದ. ಇಬ್ಬರ ಮನೆಯಲ್ಲೂ ಮದುವೆ ಮುಂದಕ್ಕೆ ಹಾಕುವ ಸಂಗತಿ ಬೇಸರ ತಂದಿತ್ತು. ಶಿವಸ್ವಾಮಿ ಪುರೋಹಿತರನ್ನು ಭೇಟಿ ಮಾಡಿ ಆದಷ್ಟು ಬೇಗ ಮುಂದಿನ ದಿನಾಂಕವನ್ನು ನಿಗದಿಪಡಿಸುತ್ತೇನೆ ಎಂದು ಸಂದೀಪ್ನ ಮನೆಯಲ್ಲಿ ತಿಳಿಸಿದ್ದರು. ಮರುದಿನ ಮಧ್ಯಾಹ್ನ ರಾಗಿಣಿ ಸಂದೀಪ್ನ ಮನೆಗೆ ಬಂದಿದ್ದಳು. ಅರೆ ರಾಗಿಣಿ, ನಾನು ಹೇಳಿದ್ನಲ್ವ ನಾನೇ ಬರ್ತೀನಿ, ನೀನು ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದ್ದ ಸಂದೀಪ್. ಇರಲಿ ಅಣ್ಣ, ಮತ್ತು ಸುಮ್ಮನೆ ಲೇಟ್ ಆಗುತ್ತೆ ಅಂತ ನಾನೇ ಬಂದೆ. ಹೇಗೂ ನನಗೇನೂ ಕೆಲಸ ಇಲ್ಲ. ಸರಿ, ಹೊರಡೋಣವಾ? ಲೇಟ್ ಮಾಡೋದು ಬೇಡ, ಅಲ್ಲಿ ಏನೇನಾಗುತ್ತೆ ಏನೋ ಎಂದಿದ್ದಳು ರಾಗಿಣಿ. ಏನು, ಎಲ್ಲಿಗೆ ಹೋಗ್ತಿದ್ದೀರಾ ನೀವೆಲ್ಲ? ರಾಗಿಣಿ, ನೀನು ಬಂದು 10 ನಿಮಿಷ ಕೂಡ ಆಗಿಲ್ಲ, ಆಗಲೇ ಹೊರಡೋ ಮಾತಾಡ್ತಾ ಇದೆಯಲ್ಲ, ಏನು ಸಮಾಚಾರ ಎಂದು ಕೇಳಿದರು ಮಾಲತಿ. ಅಮ್ಮ, ವಿಶೇಷ ಏನಿಲ್ಲ. ಅವಳು ಇಲ್ಲಿರೋಷ್ಟು ದಿನ ಅವಳ ಫ್ರೆಂಡ್ಸ್ ಮನೆಗೆ, ಅವಳು ಮೊದಲು ಯಾವ್ಯಾವ ಜಾಗಕ್ಕೆಲ್ಲ ಹೋಗ್ತಿದ್ಲು ಅಲ್ಲೆಲ್ಲ ಹೋಗಿ ಒಂದಿಷ್ಟು ಹಳೆ ನೆನಪುಗಳನ್ನು ಮೆಲುಕು ಹಾಕಬೇಕು ಅಂದ್ಕೊಂಡಿದ್ದಾಳೆ.
ಅದಕ್ಕೆ ನಾನು ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ದಿನ ಹೀಗೆ ನಮ್ಮ ಒಂದೊಂದು ಕಡೆ ನಾನು ಅವಳನ್ನು ಕರ್ಕೊಂಡು ಹೋಗ್ತೀನಿ. ಮತ್ತು ಸ್ವಲ್ಪ ದಿನದಲ್ಲಿ ಅವಳು ವಾಪಸ್ ಹೋಗಬೇಕಂತೆ. ಹೇಗೂ ಇನ್ನು ಮದುವೆ ಡೇಟ್ ಏನೂ ಫಿಕ್ಸ್ ಆಗಿಲ್ಲ ಅಲ್ವಾ ಎಂದಿದ್ದ ಸಂದೀಪ್. ಮನೆಯಲ್ಲಿ ಇವತ್ತಲ್ಲ ನಾಳೆ ತಮ್ಮ ಈ ಓಡಾಟದ ಬಗ್ಗೆ ಪ್ರಶ್ನೆ ಮಾಡುತ್ತಾರೆಂದು ಸಂದೀಪ್ಗೆ ಮೊದಲೇ ಗೊತ್ತಿತ್ತು. ಆದ್ದರಿಂದ ಅದಕ್ಕೂ ಒಂದು ದಾರಿಯನ್ನು ಹುಡುಕಿಟ್ಟಿದ್ದ. ಸರಿ, ಹುಷಾರು ಎಂದು ಮಾಲತಿ ಇಬ್ಬರನ್ನು ಕಳುಹಿಸಿಕೊಟ್ಟರು. ಸಂದೀಪ್ ಕಾರನ್ನು PRR ಗ್ರೂಪ್ ಆಫೀಸ್ ಕಡೆ ತಿರುಗಿಸಿದ್ದ. ಅಣ್ಣ, ಅವಳನ್ನು ಕರ್ಕೊಂಡು ಹೋಗೋದಾ ಕೇಳಿದ್ದಳು ರಾಗಿಣಿ. ಹಾ ರಾಗಿಣಿ, ಅವಳು ಬರಲಿ. ಕಾರ್ ಸ್ವಲ್ಪ ಹಿಂದೆನೇ ನಿಲ್ಲಿಸಿ ನಾವಿಬ್ಬರು ಹೋಗಿ ಮಾತಾಡ್ಕೊಂಡು ಬರೋಣ. ಇದೆಲ್ಲ ಅವಳಿಗೆ ಸಂಬಂಧಪಟ್ಟದ್ದೇ ಅಲ್ವಾ, ಮತ್ತೆ ನಮಗೂ ಸ್ವಲ್ಪ ಸಹಾಯ ಆಗುತ್ತೆ ಅವಳು ನಮ್ಮ ಜೊತೆಗಿದ್ರೆ ಎಂದಿದ್ದ ಸಂದೀಪ್. ಅದೂ ಹೌದೆಂಬಂತೆ ತಲೆ ಆಡಿಸಿದ್ದಳು ರಾಗಿಣಿ. ಕಾರು ಆಫೀಸ್ನ ಮುಂದೆ ಬಂದು ನಿಂತಿದ್ದೆ ರಾಗಿಣಿಗೆ ಏನೋ ಒಂಥರ ಖುಷಿ ಎನಿಸಿತು. ಒಮ್ಮೆ ಅವಳು 2 ವರ್ಷದ ಹಿಂದಿನ ನೆನಪಿಗೆ ಜಾರಿ ಮರಳಿ ಬಂದಿದ್ದಳು. ಪ್ರಾರ್ಥನಾಗೆ ಮೊದಲೇ ಸಂದೀಪ್ ಕಾಲ್ ಮಾಡಿ ತಿಳಿಸಿದ್ದ. ಆದ್ದರಿಂದ ಗೇಟಿನಲ್ಲೇ ಕಾಯುತ್ತಾ ನಿಂತಿದ್ದಳು. ಕಾರಿನ ಒಳಗೆ ಬಂದು ಕುಳಿತವಳೆ ರಾಗಿಣಿಯ ಜೊತೆ ಮಾತಿಗೇಳಿದ್ದಿದ್ದಳು. ಗೆಳತಿಯರಿಬ್ಬರು ಹಳೆಯದನ್ನೆಲ್ಲ ಮತ್ತೆ ನೆನಪು ಮಾಡಿಕೊಂಡರು. ಕಹಿ ಸಿಹಿ ಎಲ್ಲವನ್ನೂ ಹಂಚಿಕೊಂಡರು. ಸಂದೀಪ್ ಕೂಡ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ. ಸ್ವಲ್ಪ ಹೊತ್ತಿನ ನಂತರ, ಪ್ರಾರ್ಥನಾ, ಇಲ್ಲೇ ಅಲ್ವಾ ಪ್ರಸಾದ್ ಮನೆ? ರೀಚ್ ಆದ್ವಿ ನಾವು ಎಂದ ಸಂದೀಪ್. ಅವಳಿಗೆ ಹೊಟ್ಟೆಯಲ್ಲಿ ಏನೋ ಒಂಥರ ತಳಮಳವಾಗುತ್ತಿತ್ತು. ಹೌದು ಸಂದೀಪ್, ನಾವು ಇನ್ನು ಸ್ವಲ್ಪ ಹಿಂದಕ್ಕೆ ಕಾರ್ ನಿಲ್ಲಿಸೋಣ ಪ್ಲೀಸ್ ಎಂದಿದ್ದಳು ಪ್ರಾರ್ಥನಾ. ಅಯ್ಯೋ ಅದಕ್ಕೇನು, ಸುಮ್ಮನೆ ಯಾವ ರಿಸ್ಕ್ ತಗೊಳ್ಳೋದು ಬೇಡ ಎಂದು ಸ್ವಲ್ಪ ಹಿಂದೆ ಕಾರ್ ಪಾರ್ಕ್ ಮಾಡಿ ಸಂದೀಪ್ ರಾಗಿಣಿಯನ್ನು ಕರೆದುಕೊಂಡು ಹೊರಟ. ಮನೆ ಸಮೀಪಿಸುತ್ತಿದ್ದಂತೆ, ಚಿನ್ಕುರ್ಳಿ, ಅವ್ರ ಮನೆಯಲ್ಲಿ ಕೆಲಸಗಾರನನ್ನ ಬಿಟ್ಟು ಮತ್ತಾರೂ ಇಲ್ಲ ಅಂತ ಹೇಳಿದ್ಲು ಅಲ್ವಾ ಪ್ರಾರ್ಥನಾ? ಸೊ ನಾವು ಮೊದಲು ಅಕ್ಕಪಕ್ಕದವರನ್ನೇ ವಿಚಾರಿಸೋದಾ ಹೇಗೆ ಎನ್ನುವಷ್ಟರಲ್ಲಿ ಅವರು ಪ್ರಸಾದ್ ಮನೆಯ ಹತ್ತಿರ ನಿಂತಿದ್ದರು. ಅಣ್ಣ, ಮನೇಲಿ ಯಾರೋ ಇದ್ದಾರೆ ಅಂತ ಅನಿಸ್ತಿದೆ. ನೋಡು ಎಷ್ಟು ಕ್ಲೀನ್ ಆಗಿದೆ ಹೊರಗಡೆ. ಮನೆ ಮುಂದೆ ರಂಗೋಲಿ ಬೇರೆ ಇದೆ. ಇದೇ ಮನೆ ತಾನೇ? ತಪ್ಪಾಗಿಲ್ಲ ತಾನೇ? ನಾನು ಪ್ರಾರ್ಥನಾಗೊಂದು ಫೋಟೋ ಕಳಿಸ್ತೀನಿ ಎಂದ ರಾಗಿಣಿ ಇದೇ ಮನೆ ಎಂದು ಪ್ರಾರ್ಥನಾಳಿಗೆ ಕೇಳಿ ಕನ್ಫರ್ಮ್ ಮಾಡಿಕೊಂಡಳು. ಸರಿ ನಡಿ, ಏನಾದರೂ ಆಗಲಿ ಎಂದು ಹೋಗಿ ಸಂದೀಪ್ ಕಾಲಿಂಗ್ ಬೆಲ್ ಒತ್ತಿದ್ದ. 1-2 ನಿಮಿಷ ಯಾರ ಸುಳಿವಿರಲಿಲ್ಲ. ಅವರಿಬ್ಬರು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಮನೆಯ ಬಾಗಿಲು ತೆಗೆದ ಸದ್ದಾಯಿತು. ಯಾರು ಬೇಕಾಗಿತ್ತು? ಬಾಗಿಲಿನ ಹತ್ತಿರ ನಿಂತ ಒಬ್ಬಳು ಕೇಳಿದ್ದಳು. ಇವರಿಬ್ಬರಿಗೆ ಆಶ್ಚರ್ಯವಾಗಿತ್ತು. ಇದು PRR ಗ್ರೂಪ್ ಓನರ್ ಪ್ರಸಾದ್ ಮನೆ ತಾನೇ? ಪ್ರಸಾದ್ ಇಲ್ವಾ? ಅವರನ್ನು ಭೇಟಿಯಾಗೋಕ್ಕೆ ಬಂದಿದ್ದೀವಿ ನಾವು ಎಂದಿದ್ದ ಸಂದೀಪ್. ಇದು ಪ್ರಸಾದ್ ಮನೆ ಹೌದು, ಆದರೆ ಅವರೀಗ ಇಲ್ಲಿಲ್ಲ. ನೀವ್ಯಾರು? ಏನಾಗಬೇಕಿತ್ತು ಎನ್ನುತ್ತಿದ್ದಂತೆ ಮನೆಯೊಳಗಿನಿಂದ ಸುಷ್ಮಾ, ಯಾರು ಬಂದಿದ್ದಾರೆ ಎನ್ನುತ್ತಾ ಸುಷ್ಮಾಳ ಅಪ್ಪ ಸೋಮು ಬಂದಿದ್ದರು. ಅವರನ್ನು ನೋಡಿದ ಕೂಡಲೇ, ನಾವಿಬ್ಬರು ಪ್ರಸಾದ್ ಸರ್ ಭೇಟಿಯಾಗೋಕ್ಕಂತ ಬಂದಿದ್ದೀವಿ, ಸ್ವಲ್ಪ ಮಾತಾಡಬೇಕಿತ್ತು, ಒಳಗೆ ಕುತ್ಕೊಂಡು ಮಾತಾಡಬಹುದಾ ಕೇಳಿದ್ದಳು ರಾಗಿಣಿ. ರಾಗಿಣಿಗೆ ಎಲ್ಲಿ ಇವರಿಬ್ಬರು ತಮ್ಮನ್ನು ವಾಪಸ್ಸು ಕಳುಹಿಸಿಬಿಡುತ್ತಾರೇನೋ ಎಂಬ ಭಯವಿತ್ತು. ಆದ್ದರಿಂದ ಬೇಗ ಬೇಗ ಒಳಗೆ ಸೇರಿಕೊಳ್ಳಬೇಕು ಎಂದು ಅಂದುಕೊಂಡು ಹಾಗಂತ ಕೇಳಿದ್ದಳು. ಮನೆಯ ಹೊರಗಡೆ ನಿಲ್ಲಿಸಿ ಮಾತನಾಡುವುದು ಸರಿಯಲ್ಲ ಎಂದ ಸೋಮಶೇಖರ್ ಬನ್ನಿ ಎನ್ನುವಂತೆ ಅವರಿಬ್ಬರನ್ನು ಒಳಗೆ ಕರೆದುಕೊಂಡು ಬಂದು ಕುಳಿತುಕೊಳ್ಳಲು ಹೇಳಿದ್ದ. ಅದು ಅಂಕಲ್, ಪ್ರಸಾದ್ ಇಲ್ಲಿ ಕಾಣಿಸ್ತಾ ಇಲ್ಲ. ನಾನು ಆಫೀಸಿಗೆ ಹೋಗಿದ್ದೆ, ಅವರಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೇನೆ ಬಂದ್ವಿ ಎಂದಿದ್ದ ಸಂದೀಪ್. ಆಫೀಸಲ್ಲಿ ಇಲ್ಲ ಅಂತ ಹೇಳಿದ್ರಾ? ಇಂಡಿಯಾದಲ್ಲೇ ಇಲ್ಲ ಅವನು, ನೀವು ಸುಳ್ಳು ಹೇಳ್ತಿಲ್ಲ ತಾನೇ ಎಂದು ಅನುಮಾನದಿಂದ ಅವರನ್ನು ನೋಡುತ್ತಾ ಕೇಳಿದ್ದ ಸೋಮಶೇಖರ್. ಓ ಹೌದಾ ಅಂಕಲ್, ಹಾಗಾದರೆ ನಾನೇ ತಪ್ಪಾಗಿ ಕೇಳಿಸ್ಕೊಂಡೆ ಅನಿಸುತ್ತೆ. ಅಲ್ಲಿ ಸೆಕ್ಯೂರಿಟಿ ಆಫೀಸ್ ಒಳಗಡೆ ಹಾಗೆ ಎಲ್ಲರನ್ನು ಬಿಡಲ್ಲ ಅಂತ ಹೇಳಿ ಪ್ರಸಾದ್ ಸರ್ ಇಲ್ಲಿಲ್ಲ ಅಂದಿದ್ದು. ಬಹುಶಃ ನಾನು ಪ್ರಸಾದ್ ಆಫೀಸಿಗೆ ಬಂದಿಲ್ಲ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಅನಿಸುತ್ತೆ ಎಂದು ಕಷ್ಟಪಟ್ಟು ಹೇಳಿದ್ದ ಸಂದೀಪ್. ನೀವು ನನ್ನ ಹತ್ರ ಹೇಳಿ ಏನಂತ, ನಾನು ಅವ್ರಿಗೆ ತಿಳಿಸ್ತೀನಿ ಎಂದ ಸೋಮಶೇಖರ್. ಮುಖದಲ್ಲಿ ಇವರು ಯಾವಾಗ ತೊಲಗುತ್ತಾರೆ ಎಂಬ ಭಾವನೆ ಇದ್ದಂತಿತ್ತು. ಅಂಕಲ್, ಅದು ನಾವು ಕೆನಡಾದಿಂದ ಬಂದಿದ್ದು. ಪ್ರಸಾದ್ ಇಲ್ಲಿ ಊರಲ್ಲೇ ಇದ್ದು ಇಲ್ಲಿ ಜನಕ್ಕೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಲ್ವಾ, ಹಾಗೆ ನಾವು ಅಂದ್ಕೊಂಡಿದ್ದೀವಿ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ. ಅದ್ರ ಬಗ್ಗೆ ಮಾತಾಡಬೇಕಿತ್ತು, ಅವ್ರ ಹತ್ರನೇ ಮಾತಾಡಿದರೆ ಒಳ್ಳೆಯದಿತ್ತು ಎಂದಿದ್ದಳು ರಾಗಿಣಿ. ಏನು, ನೀವು ವಿದೇಶದಿಂದ ಬಂದಿದ್ದೀರಾ? ಸುಷ್ಮಾ, ಇವ್ರಿಗೆ ಕಾಫಿ ತಗೊಂಡು ಬಾ. ನಮ್ಮ ಪ್ರಸಾದ್ ಕೂಡ ವಿದೇಶದಲ್ಲೇ ಇರೋದು, ಭಾರಿ ದೊಡ್ಡ ಮನೇಲಿದ್ದಾನಂತೆ. 2 ವರ್ಷ ಆಯಿತು ಅವನಲ್ಲಿಗೆ ಹೋಗಿ, ಇನ್ನೇನು ಬರ್ತಾನೆ ಊರಿಗೆ. ಮದುವೆ ನಿಶ್ಚಯ ಮಾಡಿದ್ವಲ್ವಾ, ಇವಳು ನನ್ನ ಮಗಳು ಸುಷ್ಮಾ, ಇವಳನ್ನೇ ಅವನಿಗೆ ಮದುವೆ ಮಾಡೋದು ಅಂತ. ನಾನು ಪ್ರಸಾದ್ ಮಾವ, ಅವ್ರ ಅಮ್ಮ ಸವಿತಾ ಇದ್ದಾರಲ್ಲ ಅವಳ ಅಣ್ಣ, ತುಂಬ ಹತ್ತಿರದ ಸಂಬಂಧ. ನಾವೊಬ್ಬರೇ ಅವರಿಗೆ ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತವರು
ಎಂದು ಒಂದೇ ಉಸಿರಿಗೆ ಬೀಗುತ್ತಾ ಹಲುಬಿದ್ದ ಸೋಮಶೇಖರ್. ಸೋಮಶೇಖರ್ಗೆ ದುಡ್ಡಿನ ವ್ಯಾಮೋಹ ಇತ್ತು. ಅದರಲ್ಲೂ ವಿದೇಶದವರಂತೂ ಏನೋ ಒಂದು ತರಹ ಅತ್ಯುನ್ನತ ಎಂಬ ಭಾವನೆ ಇತ್ತು. ಆದ್ದರಿಂದಲೇ ಕೆನಡಾ ಎಂದಿದ್ದೇ ಅವನ ಮಾತಿನ ವರಸೆ ಬದಲಾಗಿತ್ತು. ಸೋಮು ಇದನ್ನೆಲ್ಲ ನಗುತ್ತಾ ಆನಂದದಿಂದ ಹೇಳುತ್ತಾ ಇದ್ದರೆ ಕೇಳಿಸಿಕೊಂಡ ರಾಗಿಣಿ ಮತ್ತು ಸಂದೀಪ್ಗೆ ಒಮ್ಮೆ ಉಸಿರು ನಿಂತ ಹಾಗಾಗಿತ್ತು. ಮುಂದುವರೆಯುವುದು.